ಇನ್ ಕೇಸ್ ಏನಾದರೂ ಭಾರತ ಪೂರ್ಣ ಪ್ರಮಾಣದ ಯುದ್ಧವನ್ನ ಮಾಡಿದ್ರೆ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಉಡೀಸಾಗೋದು ಪಕ್ಕ ಫಿನಿಶ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ವೀಕ್ನೆಸ್ ಏನೇನಿದೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಪಾಕ್ ಸೇನೆಗ ನಿಶಕ್ತಿ ಆಗಿದೆ, ಉತ್ಸಾಹವನ್ನ ಕಳೆದುಕೊಂಡಿದೆ ಪಾಕ್ ಸೇನೆ. ಸೇನೆಯೊಳಗೆ ಅತೃಪ್ತಿ ಆತ್ಮಗಳು ತುಂಬಾ ಇದೆ. ಸೊ ಅವರ ನಿಲುವೇ ಬೇರೆ, ಒಂದಿಷ್ಟು ಜನರದ್ದು ಇನ್ನೊಬ್ಬರ ನಿಲುವೇ ಬೇರೆ, ಡಿವೈಡ್ ಆಗಿಬಿಟ್ಟಿದೆ. ಸೇನೆ ಒಳಗನೆ ಅತೃಪ್ತಿಗೊಂಡಿದ್ದಾರೆ. ಜೊತೆಗೆ ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಮೇಲೆ ಸಿಟ್ಟು. ಆ ಮುನೀರ್ನ ಒಂದು ಹೇಳಿಕೆಯಿಂದ ಇಷ್ಟೆಲ್ಲ ಆಯಿತು. ಆ ಮುನೀರ್ನೇ ಕಾರಣ. ಇನ್ನೊಂದು, ಮುನೀರ್ನ ಕುಟುಂಬ ಈಗ ದೇಶವನ್ನೇ ತೊರೆದಿದೆ. ಮುನೀರ್ ಮಾತ್ರ ಸೇಫು, ಮುನೀರ್ ಕುಟುಂಬ ಮಾತ್ರ ಸೇಫು. ಹಾಗಾದ್ರೆ ಪಾಕಿಸ್ತಾನದಲ್ಲಿರುವಂತಹ ಸಾರ್ವಜನಿಕರು ಸೇಫ್ ಅಲ್ವಾ? ಅವ್ರ ಮೇಲೀಗ ದೊಡ್ಡ ನಿಗವನ್ನು ಇಡುವಂಥ ಕೆಲಸವನ್ನ ಪಾಕಿಸ್ತಾನ ಸಾರ್ವಜನಿಕರೇ ಮಾಡ್ತಾ ಇದ್ದಾರೆ. ಜೊತೆಗೆ ಮುನೀರ್ ದೇಶ ಬಿಟ್ಟಿರುವಂಥದ್ದು ಈಗ ಪಾಕಿಸ್ತಾನ ಜನರಿಗೆ ಸಿಟ್ಟಿಗೆ ಕಾರಣ ಆಗ್ತಾ ಇರುವಂಥದ್ದು. ಜೊತೆಗೆ ಭ್ರಷ್ಟಾಚಾರ, ಅಸಮರ್ಥತೆ ಕಿರುಕುಳ ಕೊಡ್ತಾರಂತೆ. ನೋಡಿ, ಅಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಭಿಕ್ಷೆ ಬೇಡ್ತಾ ಇರುವಂಥ ದೇಶ, ಬಿಕಾರಿ ಇನ್ನೇನ್ ಮಾಡ್ತಾರೆ? ಅದರಲ್ಲಿ ಸಣ್ಣ ಪುಟ್ಟ ಸಿಕ್ಕಿರುವಂತಹ ದುಡ್ಡನ್ನು ಕೂಡ ಇವರು ಭ್ರಷ್ಟಾಚಾರಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಇದು ವಿಪರ್ಯಾಸ. ಇದೇ ಕಾರಣಕ್ಕೆ ಸೇನೆ ದಂಗೆ ನಡೆದ್ರು ಕೂಡ ಅಚ್ಚರಿ ಇಲ್ಲ. ಸೇನೆಗೆ ಸಿಗಬೇಕಾಗಿರುವಂತಹ ಒಂದು ಬಂಡವಾಳ ಏನಿದೆ ಅದು ಸಿಗ್ತಾ ಇಲ್ಲ. ಸೊ ಬಜೆಟ್ ಏನಿದೆ ಅದನ್ನ ಕೊಡ್ತಾ ಇಲ್ಲ. ಸೊ ಅಲ್ಲಿರುವಂತ ರಾಜಕಾರಣಿಗಳೇ ತಿಂದು ತೇಗ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸೇನಾ ದಂಗೆ ನಡೆದ್ರು ಕೂಡ ಅಚ್ಚರಿ ಇಲ್ಲ. ಜೊತೆಗೆ ಉಗ್ರರ ಮೇಲೆ ಲವ್, ಈಗ ಸಾರ್ವಜನಿಕರ ಮೇಲೋ ಅಥವಾ ಮತ್ತೊಬ್ಬರ ಮೇಲೆ ಲವ್ ಅಲ್ಲ, ಉಗ್ರರನ್ನ ಬೆಳೆಸಬೇಕು ಎನ್ನುವಂತ ಲವ್ ಶುರುವಾಗಿದೆ. ಪಾಕಿಸ್ತಾನ ಸೇನೆಯ ಭಯೋತ್ಪಾದನೆಯ ಪಿತಾಮಹ, ಪಾಕಿಸ್ತಾನ ಸೇನೆಯೇ ಭಯೋತ್ಪಾದನೆಯ ಪಿತಾಮಹ. ಕಾರಣ ಎಷ್ಟೇ, ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇರುವಂತೆ ಇದೇ ಪಾಕಿಸ್ತಾನ ಸೇನೆ. ಏನು ಆಟೋಮೆಟಿಕ್ ಅವ್ರು ಕಲ್ತ್ಕೊಂಡು ಬಿಡ್ತಾರಾ? ಅವ್ರಿಗೆ ಗನ್ನೆಲ್ಲ ಎಲ್ಲಿಂದ ಸಿಗುತ್ತೆ? ಗುಪ್ತಚರ ಇಲಾಖೆ ಎಲ್ಲಿ ಹೋಯ್ತು ಹಾಗಾದ್ರೆ ಪಾಕಿಸ್ತಾನದ್ದು? ಅವರೇ ಟ್ರೈನಿಂಗ್ ಕೊಡ್ತಾ ಇರಬೇಕಾದ ಹೇಳಿದ್ರೆ ಅವ್ರನ್ನ ಪಿತಾಮಹ ಅಲ್ಲದೆ ಇನ್ನೇನು? ಜೊತೆಗೆ ಪಾಕ್ ಸೇನೆಗೆ ಭಯೋತ್ಪಾದನೆ ಬಗ್ಗೆ ಮೃದು ಧೋರಣೆ. ಹೋಗಿ ಬಾಂಬ್ ಹಾಕ್ರು ಓಕೆ, ಮತ್ತೊಂದು ಮಗದೊಂದು ಏನೇ ಓಕೆ, ಸಮರ್ಥನೆ ಮಾಡ್ಕೊಳ್ತಾರಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಒಂದಿಷ್ಟು ಜನ ರಾಜಕಾರಣಿಗಳಿರ್ತಾರಲ್ಲ, ಮೃದು ಧೋರಣೆ, ಬೇಡ ಈಗ ಯುದ್ಧ ಬೇಡ ಅಂತಾರಲ್ಲ, ಆ ರೀತಿಯಾಗಿ ಒಂದಿಷ್ಟು ಆತ್ಮಗಳು ಪಾಕಿಸ್ತಾನದಲ್ಲೂ ಕೂಡ ಇದೆ. ಉಗ್ರರನ್ನ ಸೃಷ್ಟಿಸಿ ಪರದೇಶಕ್ಕೆ ರಫ್ತು ಮಾಡ್ತಾ ಇದೆ ಕೆಲಸ. ಅದೇ ಕೆಲಸ ಎಕ್ಸ್ಪೋರ್ಟ್ ಮಾಡೋದು. ಬೇರೆ ಬೇರೆ ದೇಶಗಳೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆಹಾರ ಧಾನ್ಯಗಳಿರ್ಬೋದು, ಸಾಕಷ್ಟು ದೊಡ್ಡ ದೊಡ್ಡ ತಂತ್ರಜ್ಞಾನ ವಿಚಾರದಲ್ಲಿ ಮುಂದುವರ್ಕೊಂಡು ಎಕ್ಸ್ಪೋರ್ಟ್ ಮಾಡ್ತಾ ಇವೆ ಅದನ್ನ ಬೇರೆ ಬೇರೆ ದೇಶಕ್ಕೆ. ಇವರು ಆ ಕೆಲಸ ಮಾಡ್ತಾ ಇಲ್ಲ. ಇವರು ಉಗ್ರರನ್ನ ಸೃಷ್ಟಿ ಮಾಡಿ ಪರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಕಲೆ ಇರೋದು ಅಂತ ಹೇಳಿದ್ರೆ ಅದೇ ಏಕಾಂಗಿ ಪಾಕಿಸ್ತಾನಕ್ಕೆ ಮಾತ್ರ. ಉಗ್ರರನ್ನ ಪರೋಕ್ಷ ಯುದ್ಧಕ್ಕೆ ಬಳಸ್ಕೊಳ್ತಾ ಇದೆ. ಇವರು ಡೈರೆಕ್ಟ್ ಆಗಿ ಯುದ್ಧ ಮಾಡಕ್ ಹೋಗ್ತಾ ಇಲ್ಲ. ಇದೇ ಬಾಂಬ್ ಎಲ್ಲ ಕೊಟ್ಟು ಕಳಿಸಿ ಆತ್ಮಹತ್ಯೆ ದಾಳಿ ಮಾಡೋದು, ಮತ್ತೊಂದು ಮಗದೊಂದು ಅಂತ ಈ ಉಗ್ರರನ್ನ ಚೂ ಬಿಡುವಂತ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ. ಯುದ್ಧ ಬಿಟ್ಟು ಎಲ್ಲ ಮಾಡ್ತಾರೆ, ಅವರು ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಾರೆ. ಮಿಲಿಟರಿಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಪಾಕಿಸ್ತಾನ ಸೇನೆಯು ರಾಜಕೀಯ, ರಿಯಲ್ ಎಸ್ಟೇಟ್ ದಂಧೆ ಕೂಡ ನಡೆಸ್ತಾ ಇದೆ. ಆಹಾರ ಸಪ್ಲೈ ಇರ್ಬೋದು, ಟಿವಿ ಸೀರಿಯಲ್ ಅನ್ನ ನಿರ್ಮಿಸ್ತಾ ಇದೆ. ಇವ್ರ ಕಡೆಯಲ್ಲಿ ಮಾಡಬೇಕಷ್ಟೇ, ಇವರು ಪ್ರಚಾರ ಪ್ರಿಯರ್ ಅಂತಾನೆ ಹೇಳ್ಬೋದು. ಭ್ರಷ್ಟಾಚಾರದ ಆರೋಪ ತಾಂಡವವಾಡ್ತಾ ಇದೆ. ಪಾಕ್ ಸೇನಾಧಿಕಾರಿಗಳಿಗೆ ಲೂಟಿ ಹೊಡೆಯೋದು ಇಷ್ಟ, ಬೇರೆ ಏನು ಕೆಲಸ ಇಲ್ಲ. ಏನು ಪನಾಮಾ ಪೇಪರ್ಸ್ ವರದಿಯಲ್ಲೂ ಕೂಡ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗಗೊಂಡಿದೆ. ಸ್ವಿಸ್ ಬ್ಯಾಂಕ್ ಖಾತೆಗಳಲ್ಲಿ ಲಕ್ಷಾಂತರ ಡಾಲರ್ ಅನ್ನ ಇಟ್ಟಿದ್ದಾರೆ ಪಾಕಿಸ್ತಾನದ ಸೈನಿಕರು. ಪಾಕಿಸ್ತಾನಿ ಸೈನಿಕರಿಗೆ ತರಬೇತಿಯನ್ನು ಕೂಡ ಕೊಡಿಸ್ತಾ ಇಲ್ಲ. ಎಲ್ಲಿ ಯೋಗ್ಯತೆ ಇಲ್ಲ. ಪಾಕಿಸ್ತಾನಿ ಸೇನೆಗೆ ಸರಿಯಾಗಿ ಊಟವೂ ಸಿಗ್ತಾ ಇಲ್ಲ. ಇದೇ ದಂಗೆಗೆ ಮೂಲಭೂತ ಕಾರಣ ಆಗುತ್ತೆ. ನೆಕ್ಸ್ಟ್, ಭಾರತ ಅಂದ್ರೆ ಉರಿ ಉರಿ ಕೆಂಡದಂತಾಗಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಸೇನೆಯಲ್ಲಿ ಆಂತರಿಕ ಸಮಸ್ಯೆ ಬಂದ್ರೆ ಕಾಶ್ಮೀರ ಭಾರತ ವಿರೋಧಿ ಭಾವನೆ ಹೆಚ್ಚಿಸುತ್ತದೆ. ಬೇರೆ ಏನು ಕೆಲಸ ಇಲ್ಲ. ಭಾರತಕ್ಕಿಂತ ನಾವೇನೋ ತಂತ್ರಜ್ಞಾನದಲ್ಲಿ ಮುಂದುವರ್ಕೊಂಡು ಹೋಗಬೇಕು, ಭಾರತ ವಿಶ್ವಮಟ್ಟದಲ್ಲಿ ವಿಶ್ವಗುರು ಆಗ್ತಾ ಇದೆ, ನಾವೇನೋ ಬೇರೆತೇನೋ ಕೊಡ್ಬೇಕಂತ ಅವ್ರಿಗೆ ಅನಿಸ್ತಾ ಇಲ್ಲ. ಉಗ್ರಗಾಮಿಗಳನ್ನ ಒಳಗೆ ಹಾಕೋದು, ಇಲ್ಲ ಅಂತ ಹೇಳಿ ಕಾಶ್ಮೀರಕ್ಕೆ ಏನಾದರೂ ಒಂದು ತೊಂದರೆ ಕೊಡೋದು, ಇದೇ ಪ್ರಜೆಗಳಿಗೇನಾದರೂ ಅನಾಹುತ ಮಾಡೋದು, ಇದೇ ಆಗ್ಬಿಟ್ಟಿದೆ ಪಾಕಿಸ್ತಾನಕ್ಕೆ. ಬಲೂಚ್ ಉಗ್ರರು ಪಾಕ್ ಸೇನೆಯನ್ನ ಕಾಡ್ತಾ ಇದ್ದಾರೆ. ಈಗ ಸೇನೆಯ ಬಗ್ಗೆ ಪಾಕಿಸ್ತಾನಿ ಜನರಿಗೆ ಅಸಹನೆ ಮೂಡಿದೆ. ಜೊತೆಗೆ ಆಗ ಕಾಶ್ಮೀರ ಹೆಸರು ಪ್ರಸ್ತಾಪಿಸಿರುವಂತ ಇದೇ ಜನರಲ್ ಮುನೀರ್ ಕಾಶ್ಮೀರವನ್ನ ಪಾಕಿಸ್ತಾನದ ಕಂಠನಾಳ ಅಂತ ಹೇಳಿಬಿಟ್ಟಿದ. ಸೈನಿಕರ ಫಿಟ್ನೆಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪಾಕ್ ಸೈನಿಕರ ಉತ್ಸಾಹ, ಫಿಟ್ನೆಸ್ ಪಾತಾಳ ಕಂಡಿದೆ. ಬಲೂಚಿಸ್ತಾನ ಖೈಬರ್ನಲ್ಲಿ ಉಗ್ರರು ಅಟ್ಟಾಡಿಸ್ತಿದ್ದಾರೆ. ಜೊತೆಗೆ ತರಬೇತಿ, ಆಹಾರ, ವೈದ್ಯಕೀಯ ಸೌಲಭ್ಯಗಳ ಕೊರತೆ ಕಾಡ್ತಾ ಇದೆ. ಇವೆಲ್ಲವೂ ಕೂಡ ಪಾಕಿಸ್ತಾನದ ವೀಕ್ನೆಸ್. ಇನ್ ಕೇಸ್ ಯುದ್ಧ ಆದ್ರೆ ಪಾಕಿಸ್ತಾನ ಫಿನಿಶ್ ಆಗ. ಇನ್ ಕೇಸ್ ಏನಾದರೂ ಭಾರತ ಪೂರ್ಣ ಪ್ರಮಾಣದ ಯುದ್ಧವನ್ನ ಮಾಡಿದ್ರೆ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಉಡೀಸಾಗೋದು ಪಕ್ಕ ಫಿನಿಶ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ವೀಕ್ನೆಸ್ ಏನೇನಿದೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ.
ಬಹಳ ಪ್ರಮುಖವಾಗಿ ಪಾಕ್ ಸೇನೆ ಈಗ ನಿಶಕ್ತಿಯಾಗಿದೆ, ಉತ್ಸಾಹವನ್ನ ಕಳೆದುಕೊಂಡಿದೆ ಪಾಕ್ ಸೇನೆ. ಸೇನೆಯೊಳಗೆ ಅತೃಪ್ತಿ ಆತ್ಮಗಳು ತುಂಬಾ ಇದೆ. ಸೊ ಅವರ ನಿಲುವೇ ಬೇರೆ, ಒಂದಿಷ್ಟು ಜನರದ್ದು, ಇನ್ನೊಬ್ಬರ ನಿಲುವೇ ಬೇರೆ. ಡಿವೈಡ್ ಆಗಿಬಿಟ್ಟಿದೆ ಸೇನೆ ಒಳಗನೆ, ಅತೃಪ್ತಿಗೊಂಡಿದ್ದಾರೆ. ಜೊತೆಗೆ ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಮೇಲೆ ಸಿಟ್ಟು. ಆ ಮುನೀರ್ನ ಒಂದು ಹೇಳಿಕೆಯಿಂದ ಇಷ್ಟೆಲ್ಲ ಆಯಿತು. ಆ ಮುನೀರ್ನೇ ಕಾರಣ. ಇನ್ನೊಂದು, ಮುನೀರ್ನ ಕುಟುಂಬ ಈಗ ದೇಶವನ್ನೇ ತೊರೆದಿದೆ. ಮುನೀರ್ ಮಾತ್ರ ಸೇಫು, ಮುನೀರ್ ಕುಟುಂಬ ಮಾತ್ರ ಸೇಫು. ಹಾಗಾದ್ರೆ ಪಾಕಿಸ್ತಾನದಲ್ಲಿರುವಂಥ ಸಾರ್ವಜನಿಕರು ಸೇಫ್ ಅಲ್ವಾ? ಅವ್ರ ಮೇಲೀಗ ದೊಡ್ಡ ನಿಗವನ್ನು ಇಡುವಂಥ ಕೆಲಸವನ್ನ ಪಾಕಿಸ್ತಾನ ಸಾರ್ವಜನಿಕರೇ ಮಾಡ್ತಾ ಇದ್ದಾರೆ. ಜೊತೆಗೆ ಮುನೀರ್ ದೇಶ ಬಿಟ್ಟಿರುವಂಥದ್ದು ಈಗ ಪಾಕಿಸ್ತಾನ ಜನರಿಗೆ ಸಿಟ್ಟಿಗೆ ಕಾರಣ ಆಗ್ತಾ ಇರುವಂಥದ್ದು. ಜೊತೆಗೆ ಭ್ರಷ್ಟಾಚಾರ, ಅಸಮರ್ಥತೆ ಕಿರುಕುಳ ಕೊಡ್ತಾರಂತೆ. ನೋಡಿ, ಅಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಭಿಕ್ಷೆ ಬೇಡ್ತಾ ಇರುವಂಥ ದೇಶ, ಬಿಕಾರಿ ಇನ್ನೇನ್ ಮಾಡ್ತಾರೆ? ಅದರಲ್ಲಿ ಸಣ್ಣ ಪುಟ್ಟ ಸಿಕ್ಕಿರುವಂತಹ ದುಡ್ಡನ್ನು ಕೂಡ ಇವರು ಭ್ರಷ್ಟಾಚಾರಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಇದು ವಿಪರ್ಯಾಸ. ಇದೇ ಕಾರಣಕ್ಕೆ ಸೇನೆ ದಂಗೆ ನಡೆದ್ರು ಕೂಡ ಅಚ್ಚರಿ ಇಲ್ಲ. ಸೇನೆಗೆ ಸಿಗಬೇಕಾಗಿರುವಂತಹ ಒಂದು ಬಂಡವಾಳ ಏನಿದೆ ಅದು ಸಿಗ್ತಾ ಇಲ್ಲ. ಸೊ ಬಜೆಟ್ ಏನಿದೆ ಅದನ್ನ ಕೊಡ್ತಾ ಇಲ್ಲ. ಸೊ ಅಲ್ಲಿರುವಂತ ರಾಜಕಾರಣಿಗಳೇ ತಿಂದು ತೇಗ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸೇನಾ ದಂಗೆ ನಡೆದ್ರು ಕೂಡ ಅಚ್ಚರಿ ಇಲ್ಲ. ಜೊತೆಗೆ ಉಗ್ರರ ಮೇಲೆ ಲವ್, ಈಗ ಸಾರ್ವಜನಿಕರ ಮೇಲೋ ಅಥವಾ ಮತ್ತೊಬ್ಬರ ಮೇಲೆ ಲವ್ ಅಲ್ಲ, ಉಗ್ರರನ್ನ ಬೆಳೆಸಬೇಕು ಎನ್ನುವಂತ ಲವ್ ಶುರುವಾಗಿದೆ. ಪಾಕಿಸ್ತಾನ ಸೇನೆಯ ಭಯೋತ್ಪಾದನೆಯ ಪಿತಾಮಹ, ಪಾಕಿಸ್ತಾನ ಸೇನೆಯೇ ಭಯೋತ್ಪಾದನೆಯ ಪಿತಾಮಹ. ಕಾರಣ ಎಷ್ಟೇ, ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇರುವಂತೆ ಇದೇ ಪಾಕಿಸ್ತಾನ ಸೇನೆ. ಏನು ಆಟೋಮೆಟಿಕ್ ಅವ್ರು ಕಲ್ತ್ಕೊಂಡು ಬಿಡ್ತಾರಾ? ಅವ್ರಿಗೆ ಗನ್ನೆಲ್ಲ ಎಲ್ಲಿಂದ ಸಿಗುತ್ತೆ? ಗುಪ್ತಚರ ಇಲಾಖೆ ಎಲ್ಲಿ ಹೋಯ್ತು ಹಾಗಾದ್ರೆ ಪಾಕಿಸ್ತಾನದ್ದು? ಅವರೇ ಟ್ರೈನಿಂಗ್ ಕೊಡ್ತಾ ಇರಬೇಕಾದ ಹೇಳಿದ್ರೆ ಅವ್ರನ್ನ ಪಿತಾಮಹ ಅಲ್ಲದೆ ಇನ್ನೇನು? ಜೊತೆಗೆ ಪಾಕ್ ಸೇನೆಗೆ ಭಯೋತ್ಪಾದನೆ ಬಗ್ಗೆ ಮೃದು ಧೋರಣೆ. ಹೋಗಿ ಬಾಂಬ್ ಹಾಕ್ರು ಓಕೆ, ಮತ್ತೊಂದು ಮಗದೊಂದು ಏನೇ ಓಕೆ, ಸಮರ್ಥನೆ ಮಾಡ್ಕೊಳ್ತಾರಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಒಂದಿಷ್ಟು ಜನ ರಾಜಕಾರಣಿಗಳಿರ್ತಾರಲ್ಲ, ಮೃದು ಧೋರಣೆ, ಬೇಡ ಈಗ ಯುದ್ಧ ಬೇಡ ಅಂತಾರಲ್ಲ, ಆ ರೀತಿಯಾಗಿ ಒಂದಿಷ್ಟು ಆತ್ಮಗಳು ಪಾಕಿಸ್ತಾನದಲ್ಲೂ ಕೂಡ ಇದೆ. ಉಗ್ರರನ್ನ ಸೃಷ್ಟಿಸಿ ಪರದೇಶಕ್ಕೆ ರಫ್ತು ಮಾಡ್ತಾ ಇದೆ ಕೆಲಸ. ಅದೇ ಕೆಲಸ ಎಕ್ಸ್ಪೋರ್ಟ್ ಮಾಡೋದು. ಬೇರೆ ಬೇರೆ ದೇಶಗಳೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆಹಾರ ಧಾನ್ಯಗಳಿರ್ಬೋದು, ಸಾಕಷ್ಟು ದೊಡ್ಡ ದೊಡ್ಡ ತಂತ್ರಜ್ಞಾನ ವಿಚಾರದಲ್ಲಿ ಮುಂದುವರ್ಕೊಂಡು ಎಕ್ಸ್ಪೋರ್ಟ್ ಮಾಡ್ತಾ ಇವೆ ಅದನ್ನ ಬೇರೆ ಬೇರೆ ದೇಶಕ್ಕೆ. ಇವರು ಆ ಕೆಲಸ ಮಾಡ್ತಾ ಇಲ್ಲ. ಇವರು ಉಗ್ರರನ್ನ ಸೃಷ್ಟಿ ಮಾಡಿ ಪರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಕಲೆ ಇರೋದು ಅಂತ ಹೇಳಿದ್ರೆ ಅದೇ ಏಕಾಂಗಿ ಪಾಕಿಸ್ತಾನಕ್ಕೆ ಮಾತ್ರ. ಉಗ್ರರನ್ನ ಪರೋಕ್ಷ ಯುದ್ಧಕ್ಕೆ ಬಳಸ್ಕೊಳ್ತಾ ಇದೆ. ಇವರು ಡೈರೆಕ್ಟ್ ಆಗಿ ಯುದ್ಧ ಮಾಡಕ್ಕೆ ಹೋಗ್ತಾ ಇಲ್ಲ. ಇದೇ ಬಾಂಬ್ ಎಲ್ಲ ಕೊಟ್ಟು ಕಳಿಸಿ ಆತ್ಮಹತ್ಯೆ ದಾಳಿ ಮಾಡೋದು, ಮತ್ತೊಂದು ಮಗದೊಂದು ಅಂತ ಈ ಉಗ್ರರನ್ನ ಚೂ ಬಿಡುವಂತ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ. ಯುದ್ಧ ಬಿಟ್ಟು ಎಲ್ಲ ಮಾಡ್ತಾರೆ, ಅವರು ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಾರೆ. ಮಿಲಿಟರಿಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಪಾಕಿಸ್ತಾನ ಸೇನೆಯು ರಾಜಕೀಯ, ರಿಯಲ್ ಎಸ್ಟೇಟ್ ದಂಧೆ ಕೂಡ ನಡೆಸ್ತಾ ಇದೆ. ಆಹಾರ ಸಪ್ಲೈ ಇರ್ಬೋದು, ಟಿವಿ ಸೀರಿಯಲ್ ಅನ್ನ ನಿರ್ಮಿಸ್ತಾ ಇದೆ. ಇವ್ರ ಕಡೆಯಲ್ಲಿ ಮಾಡಬೇಕಷ್ಟೇ, ಇವರು ಪ್ರಚಾರ ಪ್ರಿಯರ್ ಅಂತಾನೆ ಹೇಳ್ಬೋದು. ಭ್ರಷ್ಟಾಚಾರದ ಆರೋಪ ತಾಂಡವವಾಡ್ತಾ ಇದೆ. ಪಾಕ್ ಸೇನಾಧಿಕಾರಿಗಳಿಗೆ